ಇವತ್ತಿನ ಒಂದು ಅವಧಿಯಲ್ಲಿ ರಿಸಲ್ಟ್ ಅನಾಲಿಸಿಸ್ನ ಒಂದು ಭಾಗವಾಗಿ ನಾವು ಬಾರ್ ಗ್ರಾಫ್ ಅನ್ನ ಹಾಕ್ತೀವಿ. ಆ ಬಾರ್ ಗ್ರಾಫ್ ಅನ್ನ ಎಕ್ಸೆಲ್ನಲ್ಲಿ ಯಾವ ರೀತಿ ನಾವು ರಚಿಸಬಹುದು ಮತ್ತು ಆ ಬಾರ್ಗಳಿಗೆ ವಿವಿಧ ಬಣ್ಣಗಳನ್ನು ಯಾವ ರೀತಿ ನೀಡಬಹುದು ಎಂಬುದನ್ನು ನೋಡೋಣ. ಇಲ್ಲಿ ನಾನೊಂದು ಒಂದು ಮಗುವಿನ ರಿಸಲ್ಟ್ ಅನ್ನ ಇಲ್ಲಿ ಸಿದ್ಧಪಡಿಸಿಟ್ಟಿದ್ದೀನಿ. ಈ ಮಗುವಿಗೆ ನಾನೊಂದು ಗ್ರಾಫ್ ಅನ್ನ ಅಥವಾ ಚಾರ್ಟ್ ಅಂತ ಕೂಡ ನಾವು ಕರಿತೀವಿ, ಆ ಚಾರ್ಟ್ ಅನ್ನ ನಾವಿಲ್ಲಿ ಹಾಕಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನ ನೋಡೋಣ. ಮೊದಲು ನೀವು ಡಾಟಾವನ್ನ ಸಿದ್ಧಪಡಿಸಿಟ್ಕೊಳ್ಳಿ. ಮೊದಲಿಗೆ ನಾವು ನಮ್ಮ ಡಾಟಾ ಯಾವುದಕ್ಕೆ ನಾವು ಗ್ರಾಫ್ ಅನ್ನ ಹಾಕಬೇಕಾಗಿದೆಯೋ ಆ ಡಾಟಾವನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್ ನಲ್ಲಿ ನಾವು ಈ ಚಾರ್ಟ್ ಅನ್ನ ಇನ್ಸರ್ಟ್ ಕಾಲಮ್ ಆರ್ ಬಾರ್ ಚಾರ್ಟ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇದರ ಸೈಜ್ ಒಂಚೂರು ದೊಡ್ಡ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಗಮನಿಸಬಹುದು ಇಲ್ಲಿ ಡಿಫಾಲ್ಟ್ ಆಗಿ ಎಲ್ಲ ಬಾರ್ಸ್ಗಳು ನೀಲಿ ಬಣ್ಣದಲ್ಲಿವೆ. ನಂತರ ಇಲ್ಲಿ ಎಕ್ಸ್ ಆಕ್ಸಿಸ್ ನ ಹೆಸರು ಇಲ್ಲ, ನಂತರ ವೈ ಆಕ್ಸಿಸ್ ನ ಹೆಸರು ಕೂಡ ಇಲ್ಲ. ಹಾಗಾದ್ರೆ ಆಕ್ಸಿಸ್ ಗಳಿಗೆ ಹೆಸರು ಮತ್ತೆ ಈ ಹೆಡ್ಡಿಂಗ್ ಅನ್ನ ನಾನು ಚೇಂಜ್ ಮಾಡಬೇಕಾಗಿದೆ. ಇಲ್ಲಿ ನಾನು ಕ್ಲಾಸ್ 8 ರಿಸಲ್ಟ್ ಅನ್ನ ಹಾಕಬೇಕಾಗಿದೆ. ನಂತರ ಈ ಒಂದು ಬಾರ್ಸ್ಗಳ ಬಣ್ಣವನ್ನು ಕೂಡ ನಾನು ಚೇಂಜ್ ಮಾಡಬೇಕಾಗಿದೆ. ಯಾವ ರೀತಿ ಮಾಡೋದನ್ನೋದನ್ನ ನೋಡೋಣ. ನಾನು ಇದರ ಸೈಜ್ ಅನ್ನ ಒಂಚೂರು ದೊಡ್ಡ ಮಾಡ್ತಾ ಇದ್ದೀನಿ. ಇದರಲ್ಲಿರುವ ಗ್ರಿಡ್ಸ್ ಗಳನ್ನ ನಾನು ಹೋಗ್ಲಾಡಿಸ್ಬೇಕು ಅಂದ್ರೆ ಮೊದಲು ಈ ಚಾರ್ಟ್ ಅನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಗ್ರಿಡ್ಸ್ ಅನ್ನ ಅನ್ಚೆಕ್ ಮಾಡಿ. ಸೊ ಗ್ರಿಡ್ಸ್ ಗಳು ಹೊರಟೋಗಿರೋದನ್ನ ನೀವು ಗಮನಿಸ್ತೀರಾ. ನಂತರ ಆಕ್ಸಿಸ್ ಟೈಟಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಆಕ್ಸಿಸ್ ಟೈಟಲ್ಸ್ ಅನ್ನ ಕಾಣಬಹುದು. ಸೊ ಈ ಆಕ್ಸಿಸ್ ಟೈಟಲ್ ಮೇಲೆ ನಾನು ಕ್ಲಿಕ್ ಮಾಡಿ ಈಕ್ವಲ್ ಟು ಹಾಕಿ ನೋಡಿ. ಈಕ್ವಲ್ ಟು ಇದು ಫಾರ್ಮುಲಾ ಬಾರ್ ಅಲ್ಲಿ ನೀವು ಕಾಣಬಹುದು. ಸಬ್ಜೆಕ್ಟ್ಸ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಎಂಟರ್. ಸೊ ಇಲ್ಲಿ ಸಬ್ಜೆಕ್ಟ್ಸ್ ಅಂತ ಬಂತು. ಇದನ್ನ ನೀವು ಹೋಮ್ ನಲ್ಲಿ ಅದರ ಒಂದು ಸೈಜು, ಶೇಪ್, ಸ್ಟೈಲು ಎಲ್ಲದನ್ನ ಕೂಡ ನೀವು ಚೇಂಜ್ ಮಾಡಬಹುದು. ಕಲರ್ ಅನ್ನ ಕೂಡ ನೀವು ಇಲ್ಲಿ ಚೇಂಜ್ ಮಾಡಬಹುದಾಗಿದೆ. ಅದೇ ರೀತಿ ಈ ಆಕ್ಸಿಸ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಟು ಸೈನ್ ಹಾಕಿ ಮಾರ್ಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಂಟರ್ ಅಂತ ಕೊಡಿ. ಸೊ ಇದನ್ನ ಕೂಡ ನಾನು ಕಲರ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಗ್ರೀನ್ ಕಲರ್ ಅನ್ನ ತಗೊಳ್ತಾ ಇದ್ದೀನಿ. ಓಕೆ, ಗ್ರೀನು ಸೈಜ್ ಬೋಲ್ಡ್ ಮಾಡ್ತಾ ಇದ್ದೀನಿ. ನಂತರ ಸೈಜ್ ಅನ್ನ ಕೂಡ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ಒಂದು ಹೆಡ್ಡಿಂಗ್ ಅನ್ನ ಕೂಡ ನಾನು ಚೇಂಜ್ ಮಾಡಬೇಕಾಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಟು ನಂತರ ಈ ಕ್ಲಾಸ್ ರಿಸಲ್ಟ್ ಅನ್ನ ಕ್ಲಿಕ್ ಮಾಡಿ ಎಂಟರ್ ಅಂತ ಕೊಡಿ. ಇದನ್ನು ಕೂಡ ನೀವು ಫಾಂಟು, ಸೈಜು, ಸ್ಟೈಲು ಎಲ್ಲವನ್ನ ನೀವು ಚೇಂಜ್ ಮಾಡಬಹುದು. ಕಲರ್ ಫಿಲ್ ಮಾಡ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ, ಫೈನ್. ಸೊ ಇದಿಷ್ಟು ನಿಮಗೆ ಬೇಕಾಗಿರುವ ರೀತಿಯಲ್ಲಿ ನೀವು ಸಿದ್ಧಪಡಿಸ್ಕೊಂಡ್ರಿ. ನೆಕ್ಸ್ಟ್ ಓಕೆ, ಇವಾಗ ನನಗಿಲ್ಲಿ ಆಕ್ಸೆಸ್ಗಳು ಬೇಕಾಗಿದೆ. ಸೊ ನಾನು ಈ 120 ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ವೈ ಆಕ್ಸೆಸ್ ಸೆಲೆಕ್ಟ್ ಆಗಿದೆ. ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಆಕ್ಸೆಸ್ ಅಂತ ಚೂಸ್ ಮಾಡಿ. ಸೊ ಇಲ್ಲಿ ನಾನು ಮಿನಿಮಮ್ 10 ಮತ್ತು ಮ್ಯಾಕ್ಸಿಮಮ್ 10 ಅಂತ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದನ್ನ ಡಿಲೀಟ್ ಮಾಡಿ ಮಿನಿಮಮ್ 10, ಮೇಜರ್ ಕೂಡ ನಾನು 10 ಅಂತ ತೆಗೆದುಕೊಳ್ತಾ ಇದ್ದೀನಿ. ನಂತರ ಟಿಕ್ ಮಾರ್ಕ್ ಮೇಲೆ ನಾನು ಮೇಜರ್ ಔಟ್ಸೈಡ್ ಹಾಗೇನೆ ಮೈನರು ಕೂಡ ಔಟ್ಸೈಡ್ ಅಂತ ನಾನು ಕ್ಲಿಕ್ ಮಾಡಿದಾಗ ನೀವಿಲ್ಲಿ ಗಮನಿಸಬಹುದು. ಇವಾಗ ನನಗೆ ಈ ಬಾರ್ ಗ್ರಾಫ್ ಅಲ್ಲಿರುವಂತಹ ಬಾರ್ನ ಕಲರ್ಸ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಈ ಬಾರ್ ಅನ್ನ ಚೂಸ್ ಮಾಡಿದಾಗ ನೋಡಿ ಇವೆಲ್ಲವೂ ಸೆಲೆಕ್ಟ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ. ಬಾರ್ ಅನ್ನ ಚೂಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡಾಟಾ ಸೀರೀಸ್ ಅನ್ನ ಕ್ಲಿಕ್ ಮಾಡಿ. ಫಾರ್ಮ್ಯಾಟ್ ಡಾಟಾ ಸೀರೀಸ್ ಅಲ್ಲಿ ನೀವು ಫಿಲ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಲಿಡ್ ಅಂತ ಇದೆ. ನಂತರ ವಿಡ್ತ್ ಅನ್ನ ನೀವು 1.5 ಇಟ್ಕೊಳ್ಳಿ. ಕಲರು ಬಾರ್ಡರ್ ಕಲರ್ ಆಗಿರೋದ್ರಿಂದ ಇದನ್ನ ನಾನು
ಬ್ಲ್ಯಾಕ್ ಅಂತ ತಗೊಳ್ತೀನಿ. ನೀವು ಇಲ್ಲಿ ಬದಲಾವಣೆಯನ್ನ ಗಮನಿಸಬಹುದು. ನಂತರ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ನಲ್ಲಿ ಈ ವೇರಿ ಕಲರ್ಸ್ ಬೈ ಪಾಯಿಂಟ್ ಅದನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಬೇರೆ ಬೇರೆ ಕಲರ್ಸ್ ಆಗಿರೋದನ್ನ ನೀವು ಕಾಣ್ತಾ ಇದ್ದೀರಾ. ಓಕೆ, ಸೊ ಇವಾಗ ನಿಮಗೆ ಇಷ್ಟವಾದ ಬಣ್ಣವನ್ನ ಇದರಲ್ಲಿ ನೀವು ಹಾಕಬೇಕು ಅಂದಾಗ ಮತ್ತೆ ಪುನಃ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ. ಯಾವುದಾದ್ರೂ ಒಂದು ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲವೂ ಸೆಲೆಕ್ಟ್ ಆಗಿರೋದನ್ನ ನೀವು ಕಾಣ್ತೀರಾ. ಮತ್ತೊಮ್ಮೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕೇವಲ ಈ ಒಂದು ಬಾರ್ ಸೆಲೆಕ್ಟ್ ಆಗಿರೋದನ್ನ ನೀವು ಕಾಣ್ತೀರಾ. ಮತ್ತೆ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡಾಟಾ ಪಾಯಿಂಟ್ ಅನ್ನ ಚೂಸ್ ಮಾಡಿ. ಫಾರ್ಮ್ಯಾಟ್ ಡಾಟಾ ಪಾಯಿಂಟ್ ಚೂಸ್ ಮಾಡಿದ ನಂತರ ಫಿಲ್ ಅಂಡ್ ಲೈನ್ ಮೇಲೆ ಇಲ್ಲಿ ವೇರಿ ಕಲರ್ ಪಾಯಿಂಟ್ ಅಂತೂ ಡಿಫಾಲ್ಟ್ ಆಗಿರುತ್ತೆ, ಕಾರಣ ಆಗ್ಲೇ ನಾನು ಅದನ್ನ ಚೂಸ್ ಮಾಡಿದ್ದೆ. ಇಲ್ಲಿ ಸಾಲಿಡ್ ಫಿಲ್ ಅಂತ ತೆಗೆದುಕೊಂಡು ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರನ್ನ ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾನು ಇಲ್ಲಿ ಗ್ರೀನ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಗ್ರೀನ್ ಬಂತು. ಹಾಗೆಯೇ ಪುನಃ ಸೆಕೆಂಡ್ ಬಾರ್ ಅನ್ನ ನೀವು ಚೂಸ್ ಮಾಡಿ ಸಾಲಿಡ್ ಅಂತ ಹಾಕಿ. ನಂತರ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್, ರೆಡ್ ಕಲರ್ ಅನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಥರ್ಡ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಎಲ್ಲ ಸೆಲೆಕ್ಟ್ ಆಯ್ತು. ಪುನಃ ಅದರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ನಂತರ ಸಾಲಿಡ್ ಫಿಲ್ ಅಂತ ತೆಗೆದುಕೊಳ್ತಾ ಇದ್ದೀನಿ. ಹಿಂದಿನ ಡಿಫಾಲ್ಟ್ ಆಗಿರೋ ಕಲರ್ ಇರೋದ್ರಿಂದ ನಾನು ಅದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೂ ತಗೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ಬೇಕಾಗಿರುವಂತಹ ಬಣ್ಣವನ್ನ ನೀವಿಲ್ಲಿ ಹಾಕ್ಕೊಳ್ಬಹುದು. ಸೊ ನಾನು ಆಚೆ ಕ್ಲಿಕ್ ಮಾಡಿ ಇದನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಅದನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಅದನ್ನ ಇಟ್ಕೊಳ್ಬಹುದು. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.